ಮೈಸೂರಿನ ದೊರೆಗಳಿಗೂ ತಿರುಪತಿಗೂ ಅವಿನಾಭಾವ ಸಂಬಂಧವಿದೆ. ವಿಜಯನಗರದ ಕೃಷ್ಣದೇವರಾಯನ ಸಮಕಾಲೀನ ಹಾಗೂ ನಂತರದ ಎಲ್ಲಾ ಕನ್ನಡ ದೊರೆಗಳು ಕೂಡ ತಿರುಪತಿ ವೆಂಕಟರಮಣನ ಅಪಾರ ಭಕ್ತರಾಗಿದ್ರು. ಅಲ್ಲಿ ಕಾಣಿಕೆಯನ್ನ ಸಲ್ಲಿಸುತ್ತಿದ್ರು. ಇದರ ನಿರಂತರತೆಯ ದ್ಯೋತಕವಾಗಿ ನಡೆದಿದ್ದು ಮೈಸೂರು ಸಂಸ್ಥಾನದ ಮಹಾರಾಜರು ಹಾಗೂ ಪ್ರಸ್ತುತ ಮೈಸೂರು ಲೋಕಸಭಾ ಸಂಸದರಾದ ಮಹಾರಾಜ ಯದುವೀರ್ ಒಡೆಯರವರ ತಿರುಪತಿ ಭೇಟಿ. ಯದುವೀರ್ ಒಡೆಯರವರ ಜನ್ಮ ನಕ್ಷತ್ರ ಉತ್ತರ ಪೂರ್ವ ಭಾದ್ರವಾಗಿದ್ದು ಆ ದಿನ ರಾಜರ ಸುಖ ಸಮೃದ್ಧಿಗಾಗಿ ಪಲ್ಲವೋತ್ಸವವನ್ನ ತಿರುಪತಿ ದೇಗುಲ ಹಮ್ಮಿಕೊಂಡಿತ್ತು. ರಾಜಮಾತೆ ಪ್ರಮೋದಾದೇವಿಯವರೊಂದಿಗೆ ತಿರುಪತಿಗೆ ಪಲ್ಲವೋತ್ಸವದ ಸಲುವಾಗಿ ತೆರಳಿದ್ರು. ಅಲ್ಲಿ ದೇವರಿಗಾಗಿ 100 ಕೆಜಿ ತೂಕದ ಬೆಳ್ಳಿ ದೀಪವನ್ನ ಸಮರ್ಪಣೆಯನ್ನ ಮಾಡಿದ್ರು. ಹಾಗೆಯೇ ಸುಮಾರು 300 ವರ್ಷಗಳಷ್ಟು ಪುರಾತನವಾಗಿರುವ ಸಾಂಪ್ರದಾಯಿಕ ಪಲ್ಲವೋತ್ಸವ ಸಮಾರಂಭದಲ್ಲಿ ಮೈಸೂರು ಮಹಾರಾಜರಾದ ಯದುವೀರ್ ಒಡೆಯರ್ ಹಾಗೂ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಪತ್ನಿ ತ್ರಿಷಿಕಾ ಕುಮಾರಿ ದೇವಿ ಜೊತೆಯಲ್ಲಿ ಪಾಲ್ಗೊಂಡಿದ್ರು. ಪಲ್ಲವೋತ್ಸವದ ಅಂಗವಾಗಿ ದೇವಸ್ಥಾನದ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಕೈಂಕರ್ಯಗಳನ್ನ ಶಾಸ್ತ್ರೋಕ್ತವಾಗಿ ಯದುವೀರ್ ಅವರು ನೆರವೇರಿಸಿದ್ರು. ನಂತರ ಪಲ್ಲವೋತ್ಸವದ ಮೆರವಣಿಗೆಯಲ್ಲಿ ಶುರುವಿನಿಂದ ಕೊನೆಯವರೆಗೂ ಭಾಗವಹಿಸಿದ್ರು. ಪಲ್ಲವೋತ್ಸವ ಮುಗಿದ ನಂತರದಲ್ಲಿ ತಿರುಮಲ ಆಡಳಿತ ಮಂಡಳಿಯವರು ಯದುವೀರ್ ಹಾಗೂ ಪ್ರಮೋದಾದೇವಿ ಒಡೆಯರವರಿಗೆ ಸಂಪ್ರದಾಯಬದ್ಧವಾಗಿ ಶಾಲು ಹೊದಿಸಿ ಗೌರವ ಸಲ್ಲಿಸಿದ್ರು. ಆಂಧ್ರ ಪ್ರದೇಶದ ತಿರುಪತಿ ವೆಂಕಟೇಶ್ವರನಿಗೂ ಮೈಸೂರು ಸಂಸ್ಥಾನದ ಸಂಬಂಧಕ್ಕೂ 100 ವರ್ಷಗಳ ಸಂಬಂಧವಿದೆ. ಸುಮಾರು 300 ವರ್ಷಗಳ ಹಿಂದೆ ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ತಿರುಮಲ ದೇವಸ್ಥಾನಕ್ಕೆ ಬೆಳ್ಳಿ ದೀಪಗಳನ್ನು ಕಾಣಿಕೆಯಾಗಿ ನೀಡಿದ್ರು. ಮೈಸೂರು ಸಂಸ್ಥಾನದ ದೊರೆಗಳು ತಮ್ಮ ಕಾಲಾವಧಿಗಳಲ್ಲಿ ದೊಡ್ಡ ಪ್ರಮಾಣದ ಭೂಮಿ, ಆಭರಣ, ಗರುಡ, ಗಜ, ಮತ್ಯಾಪು, ಪಾಂಡಾರಿ, ಸರ್ವಭೂಪಾಲ, ಅಶ್ವ, ಸೂರ್ಯಪ್ರಭ, ಚಂದ್ರಪ್ರಭ, ವಾಹನ ಮತ್ತು ಶ್ರೀವಾರಿ ದೇವಸ್ಥಾನಗಳಲ್ಲಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಉಪಯೋಗಿಸುವ ದಂತದ ಪಲ್ಲಕ್ಕಿಯನ್ನ ಕೊಡುಗೆಯಾಗಿ ನೀಡಿದ್ರು. ಈ ಸಂಪ್ರದಾಯವನ್ನ ಪುನಶ್ಚೇತನಗೊಳಿಸುವ ಸಲುವಾಗಿ ರಾಜಮಾತೆ ಪ್ರಮೋದಾದೇವಿ ಒಡೆಯರವರು ಬೆಳ್ಳಿ ದೀಪಗಳ ಬೃಹತ್ ಕಾಣಿಕೆಯನ್ನ ಸಮರ್ಪಿಸಿದ್ದಾರೆ. ಇದರ ಜೊತೆಗೆ ತಿರುಪತಿಯಲ್ಲಿ ನಡೆಯುವ ಪಲ್ಲವೋತ್ಸವವನ್ನ ಮಾಡುವುದೇ ಮೈಸೂರು ರಾಜರ ಶ್ರೇಯೋಭಿವೃದ್ಧಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳ ಕೊನೆಯ ದಿನಗಳಲ್ಲಿ ಶ್ರೀ ಮಹಾರಾಜರ ಜನ್ಮ ನಕ್ಷತ್ರ ಬರುತ್ತದೆ. ಆಗ ಟಿಟಿಡಿಯು ಪಲ್ಲವೋತ್ಸವವನ್ನ ಆಯೋಜಿಸುತ್ತದೆ. ಮೈಸೂರು ರಾಜರು ದೇಗುಲಕ್ಕೆ ನೀಡಿದ ಕೊಡುಗೆಗಾಗಿ ಈ ರೀತಿಯ ಆಚರಣೆ ಇಂದಿಗೂ ಜಾರಿಯಲ್ಲಿದೆ. ನಿನ್ನೆ ಸಾಯಂಕಾಲ ಶ್ರೀವಾರಿ ಪಲ್ಲವೋತ್ಸವವನ್ನು ಆಚರಿಸಲಾಯಿತು. ಇಂದು ಬೆಳಗ್ಗೆ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ನಮ್ಮ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದ್ದೀವಿ. ಈ ದೇವಸ್ಥಾನಕ್ಕೂ ಅರಮನೆಗೂ ನಿಕಟವಾದಂಥ ಸಂಬಂಧ ಇದೆ. ಸುಮಾರು 400 ವರ್ಷದ ಸಂಬಂಧ. ನಮ್ಮ ಪಾರಂಪರೆ ಮತ್ತು ಇಡೀ ನಮ್ಮ ಏನು ಅರಮನೆ ಸಂಸ್ಕೃತಿ ಇದೆ ಎಲ್ಲನೂ ಸಹ ತಿರುಪತಿ ಭಾಳ ಒಂದು ದೊಡ್ಡ ಪ್ರಭಾವ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ನಿಟ್ಟಿನಲ್ಲೂ ಸಹ ಇವತ್ತು ದರ್ಶನ ಪಡೆಯುವಂಥದ್ದು ನಿಜಕ್ಕೂ ಒಂದು ಸೌಭಾಗ್ಯ. ಮತ್ತೊಮ್ಮೆ ನಮ್ಮ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.